ನೋಡಿ, ಮಂಗಳೂರಿನಲ್ಲಿ ಇರ್ತಕ್ಕಂಥ ಸ್ಪೀಕರ್ ಇರುವಂಥ ಉಳ್ಳಾಲ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ತಾಲೂಕು ಆಸ್ಪತ್ರೆ ಇಲ್ಲ, ಸಮುದಾಯ ಆಸ್ಪತ್ರೆ ಇಲ್ಲ. ಇರುವಂಥ 4 ಆರೋಗ್ಯ ಕೇಂದ್ರಗಳನ್ನು ಖಾಸಗಿಯವರಿಗೆ ಕೊಟ್ಟು ಬಿಟ್ಟಿದ್ದಾರೆ ಮತ್ತು ಮಂಗಳೂರು ತಾಲೂಕಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ. ಇಂಥ ಪರಿಸ್ಥಿತಿ ಒಟ್ಟು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 5 ತಾಲೂಕಲ್ಲಿ ತಾಲೂಕು ಆಸ್ಪತ್ರೆಗಳೇ ಇಲ್ಲ. ಈ ವಿಧಾನಸೌಧದೊಳಗೆ ಅವರು ಶಾಸನ ಸಭೆಯಲ್ಲಿ ಎಲ್ಲ ಮಾತಾಡೋದೇನೆಂದರೆ ಇಲ್ಲಿ ಕೋಳಿ ಅಂಕ ಬೇಕು, ಕಮಿಷನರನ್ನು ಎತ್ತಂಗಡಿ ಮಾಡಬೇಕು ಮತ್ತು ಇಲ್ಲಿಯ ಏನು ಅಕ್ರಮ ಮರಳುಗಾರಿಕೆ ಮತ್ತೆ ನಡೀಬೇಕು, ಇಂಥದ್ದೆಲ್ಲನ್ನೆಲ್ಲ ಮಾಡ್ತಾರೆ ಹೊರತು ಸರ್ಕಾರಕ್ಕೆ ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯದ ಬಗ್ಗೆ ಮಾತಾಡುವಂಥ ಯಾವುದೇ ಒಂದು ಇಚ್ಛಾಶಕ್ತಿ ಏನು ಜನಪ್ರತಿನಿಧಿಗಳಿಗೆ ಕಾಣ್ತಾ ಇಲ್ಲ. ಸರ್ಕಾರದ ಅಂಕಿಅಂಶ ಪ್ರಕಾರವೇ ನೋಡ್ಲಿಕ್ಕೆ ಹೋದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಹಾಸನದ ಇತ್ತೀಚೆಗೆ ಏನು ಹಾಸನದಲ್ಲಿ ಏನು ಒಂದು ಹೃದಯ ಸಂಬಂಧಿ ಯೋಜನರು ಏನು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಬಲಿಯಾಗ್ತಾ ಇದ್ದಾರೆ ಅನ್ನುವಂಥ ರಿಪೋರ್ಟ್ ಎಲ್ಲೋ ಬಂತು. ಆವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಒಂದು ವರದಿ ತೆಗಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಸರ್ಕಾರದ ಅಂಕಿಅಂಶದ ಪ್ರಕಾರವೇ ಇಲ್ಲಿ ಹೆಚ್ಚಾಗಿ ಯುವಜನರು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಬಲಿಯಾಗ್ತಾ ಇದ್ದಾರೆ. ಹಾಗೂ ಇಲ್ಲಿ ಕ್ಯಾನ್ಸರ್ ಪೀಡಿತ ಜನರು ರೋಗಗಳು ಕೂಡ ಹೆಚ್ಚಾಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆ ಇರುವಾಗಲೂ ಕೂಡ ಈ ಜನರು ಹಣ ಇಲ್ಲದೆ ಖಾಸಗಿ ಆಸ್ಪತ್ರೆಯಲ್ಲಿ ತಮ್ಮ ಏನು ದುಡಿದ ಹಣವನ್ನು ಕೊಡ್ಲಿಕ್ಕೆ ಆಗದೆ ನಮ್ಮ ಜೀವವನ್ನು ಬಲಿ ಕೊಡ್ತಾ ಇದ್ದಾರೆ. ಹಾಗಾಗಿರುವಾಗ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಒಂದು ನಮ್ಮ ಬೇಡಿಕೆ ಇರುವಂತದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಬಹಳ ಸ್ವಾಭಿಮಾನದ ಜನರು. ಯಾವ ರೀತಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇದೆ. ಒಂದು ಕ್ಯಾನ್ಸರ್ ರೋಗ ಬಂದರೆ ಅಥವಾ ಹೃದಯ ರೋಗದಂಥ ಕಾಯಿಲೆ ಬಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾದಂಥ ಒಂದು ಪರಿಸ್ಥಿತಿ. ಈ ರೀತಿಯ ಲಕ್ಷಾಂತರ ರೂಪಾಯಿಯನ್ನು ಎಲ್ಲಿಂದ ತರಬೇಕೆನ್ನುವಂಥ ಪ್ರಶ್ನೆ. ಸಾಮಾನ್ಯ ಒಂದು ಕೂಲಿ ಕೆಲಸ ಮಾಡ್ತಕ್ಕಂಥವ್ರು, ಸಾಮಾನ್ಯ ಒಂದು ಸಣ್ಣ ಮಟ್ಟದ ಒಂದು 10-15 ಸಾವಿರ ರೂಪಾಯಿ ದುಡಿಮೆಯಲ್ಲಿ ಬದುಕ್ತಕ್ಕಂಥವರು ಒಂದು ಈ ರೀತಿಯ ಕಾಯಿಲೆಗೆ ತುತ್ತಾದಂಥ ಸಂದರ್ಭದಲ್ಲಿ ಅವರು ಎಲ್ಲಿ ಹೋಗಬೇಕು? ಅವರು ಬೀದಿಗೆ ಬರ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಕೈ ಚಾಚ್ತಾ ಇದ್ದಾರೆ, ಅವರು ಭಿಕ್ಷೆ ಎತ್ತಾ ಇದ್ದಾರೆ. ಕ್ಯಾನ್ಸರ್ ರೋಗ ಬಂದಿದೆ, ಹೃದಯ ಚಿಕಿತ್ಸಾ ಕಾಯಿಲೆ ಬಂದಿದೆ, ಮಗುವಿಗೆ ಈ ರೀತಿಯ ಕಾಯಿಲೆ ಬಂದಿದೆ, ನಾನಾ ರೀತಿಯ ಕಾಯಿಲೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಈ ರೀತಿಯ ಸ್ವಾಭಿಮಾನಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಿ ವೆಲ್ಲಾಕ್ ಜಿಲ್ಲಾಸ್ಪತ್ರೆಯಲ್ಲಿ ಜಯದೇವದ ಹೃದ್ರೋಗ ಆಸ್ಪತ್ರೆಯ ಘಟಕಗಳನ್ನು ಸ್ಥಾಪನೆ ಮಾಡಿ, ಕಿದ್ವಾಯಿಯ ಕ್ಯಾನ್ಸರ್ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿ, ಮಾನಸಿಕ ರೋಗಿಗಳಿಗೆ ನಿಮಾನ್ಸ್ ಆಸ್ಪತ್ರೆಗಳನ್ನು ಘಟಕಗಳನ್ನು ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿ ಅಂತ. ಮತ್ತು ಅದರ ಜೊತೆ ಸರ್ಕಾರದ ಅಧಿನಿಯಮ ಏನು ಹೇಳುತ್ತೆ, ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಬೇಕೆಂಬುದು ನಾವು ಹಿಂದಿನಿಂದನೂ ಕೂಡ ಅದನ್ನು ಒತ್ತಾಯ ಮಾಡ್ತಾ ಬರ್ತಾ ಇದ್ದೀವಿ. ಅದು ಇವತ್ತಿಗೂ ಕೂಡ ಆ ಬೇಡಿಕೆ ಈಡೇರಿಲ್ಲ. ಹಾಗಾಗಿ ಇವತ್ತಿಗೂ ಕೂಡ ಆ ಬೇಡಿಕೆ ಪ್ರಸ್ತುತ ಇದೆ. ಅದನ್ನು ಸರ್ಕಾರ ಈಡೇರಿಸುವಂಥ ಕೆಲಸವನ್ನು ಮಾಡಬೇಕೆಂದು ನಾವು ಇವತ್ತು ಜಿಲ್ಲೆಯ ಜನಪ್ರತಿನಿಧಿಗಳ ಕಚೇರಿಗೆ ನೀವು ಹೋದರೆ 10 ಜನ ಇದ್ರೆ ಅದರಲ್ಲಿ 5 ಜನ ಇವತ್ತು ಮುಖ್ಯಮಂತ್ರಿಗಳ, ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಜನಪ್ರತಿನಿಧಿಗಳ ಕಾಲಿಡ್ತಾ ಇದ್ದಾರೆ. ಅಲ್ಲವರು ಕಣ್ಣೀರು ಹಾಕ್ತಾ ಇದ್ದಾರೆ. ಏನು ಇವರ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಾಟ ಮಾಡಿ 25,000 50,000 ಕೊಟ್ಟಿದ್ದ ಪತ್ರಿಕೆಯಲ್ಲಿ ಹೇಳಿಕೆ ಬಿಡುಗಡೆ ಮಾಡ್ತಾ ಇದ್ದಾರಲ್ಲ, ನಾಚಿಕೆ ಆಗಲ್ಲ ಇವರಿಗೆ? ಬಡವರ ಸ್ವಾಭಿಮಾನವನ್ನು ಇವತ್ತು ಹರಾಜಿಗಿಡ್ತಾ ಇದ್ದಾರಲ್ಲ. ಇವರು ಕೊಡ್ತಕ್ಕಂಥ 25-50 ಸಾವಿರದಲ್ಲಿ ಈ ಕಾಯಿಲೆಗಳಿಗೆ ಇವತ್ತು ಚಿಕಿತ್ಸೆಯಿಂದ ಅವರ ರೋಗ ಶಮನ ಆಗ್ತಾ ಇಲ್ಲ. ಆಗ್ರಹಿಸ್ತಾ ಬರ್ತಾ ಇದ್ದೀವಿ. ಮತ್ತು ಅದೇ ರೀತಿ ಏನು ನಮ್ಮ ಮೆಡಿಕಲ್ ಕಾಲೇಜಿನ ಒಂದು ಕನಸು, ಆ ಮೆಡಿಕಲ್ ಕಾಲೇಜ್ ಘೋಷಣೆ ಅಷ್ಟೇ ಆಗಿದೆ. ಆದರೆ ಈಗಲೂ ಕೂಡ ಅದಕ್ಕೆ ಹಣಕಾಸನ್ನು ಮೀಸಲಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರುಗಳನ್ನು ನಾವೊಮ್ಮೆ ತೆಗೆದು ನೋಡಬೇಕು. ಅವರವರ ಕ್ಷೇತ್ರಕ್ಕೆ ಕಂಬಳ ಬೇಕು, ಆದರೆ ಸರ್ಕಾರದ ಆಸ್ಪತ್ರೆ ಬೇಡ. ಅವರ ಏರಿಯಾದಲ್ಲಿ ಕ್ರಿಕೆಟ್ ಆಡಬೇಕು ಅಥವಾ ಬೇರೆ ಬೇರೆ ರೀತಿಯ ಕೋಳಿ ಅಂಕ ಬೇಕು, ಆದರೆ ಸರ್ಕಾರದ ಏನು ಆಸ್ಪತ್ರೆ ಬೇಕು, ತಾಲೂಕು ಆಸ್ಪತ್ರೆ ಬೇಕು, ಅದು ಯಾವುದು ಕೂಡ ಅವರು ಮಾತಾಡ್ತಾ ಇಲ್ಲ. ಸಾಮಾನ್ಯ ಜನರಿಗೆ ಒಂದು ಕೆಲಸಕ್ಕೆ ಹೋಗಿ ಸಂಜೆ ಬರುವಂಥವರು ಸಂಜೆ 6 ಗಂಟೆ ಬಂದ ನಂತರ ಅವರಿಗೇನಾದರೂ ಜ್ವರ ಬಂತು, ಹೊಟ್ಟೆ ನೋವು ಬಂತು, ಸಣ್ಣ ಕಾಯಿಲೆ ಬಂದರೆ ಸಾಮಾನ್ಯವಾಗಿ ವೈದ್ಯರ ಬಳಿಗೆ ಹೋಗೋದು ಸಂಜೆ ನಂತರ. ಸಂಜೆ ಯಾವ ಆರೋಗ್ಯ ಕೇಂದ್ರದಲ್ಲಿ ಸಂಜೆ ಹೊತ್ತು ವೈದ್ಯರಿದ್ದಾರೆ ಹೇಳಿ? ಯಾವ ಆರೋಗ್ಯ ಒಂದು ತೋರಿಸ್ಬೋದು? ಜಿಲ್ಲೆಯಲ್ಲಿ ಯಾವುದೋ ಒಂದೊಂದು ತೋರಿಸ್ಬೋದಾ? ನೋಡಿ, ಕ್ಯಾನ್ಸರ್ ಕಾಯಿಲೆ ಸರ್ಕಾರವೇ ಮೊನ್ನೆ ಇಷ್ಟೇ ಅಂಕಿಅಂಶ ಇಟ್ಟಿದೆ. 70,000 ಕರ್ನಾಟಕ ರಾಜ್ಯದಲ್ಲಿ ದಾಖಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3,500 ದಾಖಲಾಗಿದ್ದಾರೆ. ಹಾಗಾದರೆ ಇಲ್ಲಿ ಒಂದು ಕಿದ್ವಾಯಿ ಅಂತ ಕ್ಯಾನ್ಸರ್ ಘಟಕವನ್ನು ಸ್ಥಾಪನೆ ಮಾಡಲಿಕ್ಕೆ ಯಾಕೆ ಇವತ್ತಿಗೂ ಕೂಡ ಮೀನಮೇಷ ಎಣಿಸ್ತಾ ಇದ್ದಾರೆ? ಯಾಕೆ ಸಾಧ್ಯ ಆಗ್ತಾ ಇಲ್ಲ? ವೈದ್ಯಕೀಯ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಮನವಿ ಯಾರಿಗೆ ಕೊಡೋದು? ಈಗ ಇರುವುದು ಇವರದೇ ಸರ್ಕಾರ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕೂತು ಅದನ್ನ ಹೇಗೆ ತರುವುದಂತ ಕೆಲಸ ಮಾಡುವಂತ ಒಂದು ಹೊಣೆಗಾರಿಕೆ ಕೆಲಸ ಮಾಡಿದ್ರೆ ಖಂಡಿತ ತರಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಜನ ಬರ್ತಾ ಇದ್ದಾರೆ, ಆದ್ರೆ ಇಲ್ಲಿ ಸಿಗ್ತಾ ಇದೆಯಾ? ಅಷ್ಟು ದೂರದಿಂದ ಬಂದ್ರೂ ಕೂಡ ಇಲ್ಲಿರುವಂತ ICU ಖಾಲಿ ಇರೋದಿಲ್ಲ, ಇಲ್ಲಿರುವಂತ ಬೆಡ್ ಕೂಡ ಖಾಲಿ ಇರೋದಿಲ್ಲ.
ಬಂದವರು ಪಾಪ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಮತ್ತೆ ಯಾವುದು ಖಾಸಗಿ ಆಸ್ಪತ್ರೆಗೆ ಹೋಗಿ ಅವರ ಇದ್ದ ಹಣವನ್ನು ಕಳ್ಕೊಳ್ಳುವಂತ ದಯನೀಯ ಸ್ಥಿತಿ ಇದೆ. ಇವತ್ತು ಖಾಸಗಿ ಆಸ್ಪತ್ರೆ ಒಂದೊಂದು ಆಸ್ಪತ್ರೆಯಲ್ಲಿ ಒಂದೊಂದು ದರ, ಒಂದೇ ಚಿಕಿತ್ಸೆ ಆದರೆ ದರ ಬೇರೆ ಬೇರೆ. ಅಂದರೆ ಸರ್ಕಾರದ ಇವತ್ತು ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಪ್ರಕಾರ ಎಷ್ಟು ದರ ಪಟ್ಟಿ ಇರಬೇಕು ಅನ್ನೋದು ಸರ್ಕಾರ ನಿಗದಿ ಮಾಡುತ್ತೆ. ಆದರೆ ನಿಗದಿ ಮಾಡಿದ ದರಕ್ಕೆ ಅನುಗುಣವಾಗಿ ಇವತ್ತು ಖಾಸಗಿ ಆಸ್ಪತ್ರೆಗಳು ದರ ಪಟ್ಟಿಯನ್ನು ವಿಧಿಸ್ತಾ ಇದ್ದಾರೆ ಅಂತ ನೀವು ಪತ್ತೆ ಹಚ್ಚಿದ್ದೀರಾ? ನೀವು ಐಸಿಯುನೊಳಗಡೆ ಯಾವ ಆಸ್ಪತ್ರೆಗಳು ಬಿಡುವುದಿಲ್ಲ. ಆದರೆ ರೋಗಿಯಲ್ಲಿ ದುಡ್ಡಿಲ್ಲ, ಆಸ್ಪತ್ರೆ ಬಿಲ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೆ ಅದರೊಳಗೆ ಕ್ರೌಡ್ ಫಂಡಿಂಗ್ ಮಾಡುವವರಿಗೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಮಾಧ್ಯಮದವರು ಅಲ್ಲಿ ಹೋದರೆ ಅಲ್ಲಿನ ವ್ಯವಸ್ಥೆಗಳೆಲ್ಲ ನೀವು ನಾಳೆ ತೋರಿಸ್ತೀರಿ, ಅವರ ಬಣ್ಣ ಬಯಲಾಗ್ತದೆ. ಅದಕ್ಕೋಸ್ಕರ ಇವತ್ತು ಖಾಸಗಿ ಆಸ್ಪತ್ರೆಗಳು ಒಂದು ಚಿಕಿತ್ಸೆಗೆ ಹೋದರೆ, ಒಂದು ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಜನರಲ್ ವಾರ್ಡ್ನಲ್ಲಿದ್ದವನಿಗೆ ಒಂದು ರೇಟು, ಅಥವಾ ಒಂದು ಸಪ್ರೇಟ್ ಆದ ಒಂದು ರೂಮ್ ತಗೊಂಡ್ರೆ ಇನ್ನೊಂದು ರೇಟ್, ಡಿಲಕ್ಸ್ ರೂಮ್ ತಗೊಂಡ್ರೆ ಇನ್ನೊಂದು ರೇಟ್, ಅದು AC ಡಿಲಕ್ಸ್ ತಗೊಂಡ್ರೆ ಮತ್ತೊಂದು ರೇಟ್. ಒಂದೇ ರೀತಿಯ ಕೆಲಸ ಮಾಡೋದು, ಒಂದೇ ರೀತಿಯ ವೆಪನ್ಗಳನ್ನು ಅವರು ಯೂಸ್ ಮಾಡೋದು ಆಪರೇಷನ್ ಮಾಡಲಿಕ್ಕೆ, ಒಂದೇ OT. ಆದರೆ ದರ ಯಾಕೆ ಬೇರೆ ಬೇರೆ ರೀತಿಯಲ್ಲಿ, ದರಗಳಲ್ಲಿ ಯಾಕೆ ವಿಧ ವಿಧ ದರಗಳು ಆಗ್ತಾ ಇದ್ದಾರೆ? ಇದು ಭ್ರಷ್ಟ ವ್ಯವಸ್ಥೆ ಅಂತ ಹೇಳುವಂಥದ್ದು. ನಾನು ನಮ್ಮ ಜನಪ್ರತಿನಿಧಿಗಳು ಕಾಂಗ್ರೆಸ್ ಇರಲಿ BJP ಇರಲಿ, ಇಲ್ಲಿನ ಖಾಸಗಿ ಆಸ್ಪತ್ರೆಗಳಿಗೆ ನಮ್ಮ ಮಂಗಳೂರಿನಿಂದ ರಾಜಧಾನಿ ದೆಹಲಿವರೆಗೆ ನಂಟಿದೆ. ಅದು ಬೆಂಗಳೂರನ್ನು ದಾಟಿ ದೆಹಲಿವರೆಗೆ ಕೂಡ ನಂಟಿದೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ಬೇಕಾದಷ್ಟು ಆಗ್ತದೆ, ಬಡವರ ಮಕ್ಕಳು ಬೇಕಾದಷ್ಟು ಜೈಲಿಗೆ ಹೋಗ್ತಾರೆ. ಆದರೆ ಈ ದಣಿಗಳಿದಾರಲ್ಲ, ಆಸ್ಪತ್ರೆ ದಣಿಗಳು, ಇವರಲ್ಲಿ ಯಾವುದೇ ರೀತಿಯಲ್ಲಿ ಗೊಂದಲ ಇಲ್ಲ. ಇವರು ಬಹಳ ಸೌಹಾರ್ದಯುತವಾಗಿದ್ದಾರೆ. ಇವರ ಮುಸ್ಲಿಂ ಆಸ್ಪತ್ರೆ ದಣಿಯ ಮನೆಗಳಿಗೆ ಇವರು ಹೋಗ್ತಾರೆ, ಯಾರು BJPಯ ಮಂತ್ರಿಗಳು ಹೋಗ್ತಾರೆ. ಅವರಲ್ಲಿ ಕೆಲವೊಂದು ಬ್ಲಾಕ್ಗಳಿಗೆ BJP ನಾಯಕರ ಹೆಸರುಗಳನ್ನೇ ಇಡ್ತಾರೆ. ಅಲ್ಲಿ ಯಾವುದೇ ರೀತಿಯಲ್ಲಿ ಹಿಂದೂ ಮುಸ್ಲಿಂ ಅಂತ ಕಾಣೋದಿಲ್ಲ. ಬಡವರ ಮನೆಯಲ್ಲಿ ಮಾತ್ರ ಅನ್ನ ಬೇಯಬಾರ್ದು, ಶ್ರೀಮಂತರ ಮನೆಯಲ್ಲಿ ಬಿರಿಯಾನಿ ಉಣ್ಣಲಿಕ್ಕೆ ಇವರೆಲ್ಲರೂ ಒಟ್ಟಿಗೆ ಸಾಲಾಗಿ ಹೋಗ್ತಾರೆ.